ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ಇದು ಕತೆಗಳ ಕಟ್ಟೆ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಅವರು ಕತೆಗಳನ್ನು ಕೇಳಿ ಆನಂದಿಸಲಿ ಅಲ್ವಾ. ಬನ್ನಿ ಇವತ್ತು ನಮ್ಮ ಹೊಸ ಕತೆ ನೋಡೋಣ. ಕತೆ ಹೆಸರು ಅದೃಷ್ಟ ದೇವತೆ. ತುಂಬ ಚೆನ್ನಾಗಿದೆ, ಕೇಳಿ. ಅದೃಷ್ಟ ದೇವತೆ ಭಾಗ 1. ಆ ಮನೆಯಲ್ಲಿ ಸಡಗರ ತುಂಬಿತ್ತು. ಎಲ್ಲರೂ ಗಡಿಬಿಡಿಯಿಂದ ಓಡಾಡ್ತಿದ್ರು. ಯಾರ ಕೈ ಕಾಲಿಗೂ ಪೂರ್ಸೋತಾ ಇರಲಿಲ್ಲ. ಅಲ್ಲಿದ್ದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಅಲಿಯುತ್ತಿದ್ರು. ಕಾರಣ ಆ ಮನೆಯಲ್ಲಿ ಇಂದು ನಿಶ್ಚಿತಾರ್ಥ ಸಂಭ್ರಮ. ಹೌದು, ಮನೆಯ ಮೊದಲ ಮಗಳ ನಿಶ್ಚಿತಾರ್ಥ ಇಂದು. ಸುಮಾ ಸುಮಾ ಇನ್ನೇನು ಗಂಡಿನ ಕಡೆಯವರು ಬರುವ ಸಮಯ. ನಿನ್ನ ಮಗಳು ರೆಡಿ ಆದ್ಲ ನೋಡು ಎಂದು ಮನೆಯ ಹಿರಿಯ ವ್ಯಕ್ತಿ ರತ್ನಮ್ಮ ನೋಡಿದಾಗ ತಲೆ ಆಡಿಸಿ, ಆತ ಹೋಗಿದ್ದೀನಿ, ನಿಮ್ಮ ಚಿಕ್ಕ ಮೊಮ್ಮಗಳು ಅವಳನ್ನು ರೆಡಿ ಮಾಡ್ತಿದ್ದಾಳೆ ಎಂದು ಹಿರಿ ಸೊಸೆ ಸುಮಾ ಹೇಳಿದ್ದೆ. ಸಿಡು ನಿಂತ ರತ್ನ ಅವರು, ಆ ದರಿದ್ರನ ಯಾಕೆ ಅಲ್ಲಿ ಕಳಿಸಿದ್ದೀಯಾ? ಅವಳಿಂದನೇ ಮದುವೆ 3 ಬಾರಿ ಮುರಿದು ಬಿದ್ದಿದೆ. ಈಗ ಮತ್ತೆ ಅವಳು ಯಾಕೆ ಇದರಲ್ಲಿ ತಲೆ ಹಾಕಿದ್ದಾಳೆ ಎಂದು ಜೋರಾಗಿ ಗೆದರಿದಾಗ ಮನೆಯ ಎಲ್ಲ ಸದಸ್ಯರು ಬಂದು ನಿಂತರು ಅಲ್ಲಿ. ಹೇ ಸುವರ್ಣ, ಹೋಗಿ ನಿನ್ನ ಮಗಳನ್ನ ಕರಿ ಎಂದಾಗ ಅವರು ಕರೆಯುವ ಮೊದಲೇ ಎಲ್ಲವ ಕೇಳುತ್ತಾ ನಿಂತಿದ್ದ ಅವಳು ಓಡಿ ಬಂದು ಅಜ್ಜಿಯ ಪಕ್ಕ ನಿಂತಳು. ಹೇ ಅನಿಷ್ಟ, ನಿನಗೆ ಹೇಳಿಲ್ವಾ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಮೂಲೆಯಲ್ಲಿ ಬಿದ್ದಿರು ಅಂತ? ಹೇಳಿದ್ದು ಒಂದು ಮಾತು ಕೇಳೋದೇ ಇಲ್ಲ. ಇವತ್ತು ಏನಾದರೂ ಎಡವಟ್ಟಾದ್ರೆ ಇವತ್ತೇ ನಿನ್ನ ದಿನ ಇಲ್ಲಿ ಮುಗಿಯುತ್ತೆ ಎಂದು ಹೇಳಿದ್ಲು ಜೋರಾಗಿ. ಅದು ಅಜ್ಜಿ ಎಂದು ಅವಳು ಮೆಲ್ಲಗೆ ಹೇಳಿದೆ. ಏನೇ ಅಜ್ಜಿ? ಬಜ್ಜಿ ಹೇಳಿದ್ದು ಕೇಳುತ್ತೆ ಅಲ್ವಾ? ಹೋಗಿ ನಿನ್ನ ರೂಮಲ್ಲಿ ಕೂತ್ಕೋ. ಎಲ್ಲ ಮುಗಿದು ಊಟಕ್ಕೆ ಹಾಕುವಾಗ ಬರುವಂತೆ. ಬೇಕಿದ್ರೆ ಅಡುಗೆ ಉಳು ಅಂತ ಹೇಳ್ತೀವಿ. ಅಲ್ಲಿವರೆಗೂ ಆಚೆ ಬಂದರೆ ಕೊಂದು ಬಿಡ್ತೀನಿ ಎಂದು ಗದರಿದಾಗ ತಲೆ ಆಡಿಸಿ ನಡೆದಳು ಅಲ್ಲಿಂದ. ಅದೊಂದು ಚಿಕ್ಕ ಕೋಣೆ. ಅದೇ ಅವಳ ಪ್ರಪಂಚ. ಅವಳನ್ನು ಕಂಡರೆ ಮನೆಯಲ್ಲಿ ಕೆಲವರಿಗೆ ಅಲ್ಲಲ್ಲ ಹಲವರಿಗೆ ಆಗದು. ಕಾರಣ ನೂರಾರು. ಆದರೆ ಅವಳಪ್ಪ ಪ್ರೀತಿಸುವ ಒಂದೇ ಜೀವ ಅವಳ ಅಪ್ಪ. ಮೆಲ್ಲಗೆ ಕೋಣೆಯ ಬಾಗಿಲು ಹಾಕಿದಾಗ ಮನೆಯ ಮುಂದೆ ಕಾರುಗಳು ಬಂದು ನಿಂತಿದ್ದು ಕೇಳಿತು. ಹಾಗೆ ಕಬೋರ್ಡಲ್ಲಿದ್ದ ರಾಯರ ಮೂರ್ತಿಗೆ ಕೈ ಮುಗಿದು ನಿಂತವಳು, ನನಗೂ ಒಂದು ಅವಕಾಶ ಸಿಗುತ್ತೆ, ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯ್ತೀನಿ. ಈ ಜಾತಕ ದೋಷ ಎಲ್ಲ ಸುಳ್ಳು ಅಂತ ನಾನು ಪ್ರೂವ್ ಮಾಡ್ತೀನಿ. ಆದರೆ ನನಗೆ ಸರಿಯಾಗಿ ಜೊತೆಗಾರ ಸಿಗಬೇಕಷ್ಟೆ ಎಂದು ಕಣ್ಣು ತುಂಬಿಕೊಂಡು ದೇವರಿಗೆ ಕೈ ಮುಗಿದ್ಲು ಅವಳು. ಒಮ್ಮೆ ಒಮ್ಮೆ ನಿನ್ನ ಸನ್ನಿಧಾನಕ್ಕೆ ಬರುವ ಅವಕಾಶ ಕೊಡು ಗುರುರಾಯರೇ ಎಂದು ಕೈ ಮುಗಿದು ಕುಳಿತಳು. ಹಾಗೆ ಅವಳು ದುಂಡು ಮುಖದ ಮುದ್ದು ಸುಂದರಿ, ದೇವರನ್ನೇ ನಂಬಿರುವವಳು. ಅತಿಯಲ್ಲದಿದ್ರೂ ಮುಖ ಲಕ್ಷಣ ಇದೆ. ತೀರಾ ಬೆಳೆಯದ ಅವಳು ಇರುವುದು 4 ಅಡಿ, ಗೋಧಿ ಬಣ್ಣ. ಎಲ್ಲವೂ ಸರಿ, ಆದರೆ ಅವಳ ಹಣೆ ಬರಹ ಒಂದು ಬಿಟ್ಟು. ಅದೊಂದು ಪುಟ್ಟ ಮನೆ. ಆಗಷ್ಟೇ ಬೈಕ್ ನಿಲ್ಲಿಸಿ ಒಳಗೆ ಬಂದ ಗೋಪಿ ಯಾರನ್ನು ಹುಡುಕುತ್ತಿದ್ದ. ಬಾರಪ್ಪ ಗೋಪಿ, ನನ್ನ ಮಗ ಮಲಗಿದ್ದಾನೆ ಬಾ ಎಂದು ಹೇಳಿದ್ರು ಅವನನ್ನ ಮಡಿಲಲ್ಲಿ ಮಲಗಿಸಿಕೊಂಡಿದ್ದ ತಾಯಿ ಸಿತಾರ. ಸೀತಮ್ಮ ಅದೂ ಎಂದು ತಲೆ ಕೆರೆದುಕೊಂಡಾಗ ಕಣ್ಣು ಬಿಟ್ಟ ಅವ, ಏನೋ ದಾದ ಕರೆದ್ರ, ಬಂದೇ ಇರು ಎಂದು ಮೇಲೆದ್ದು ಶರ್ಟ್ ತೊಟ್ಟು, ಅಮ್ಮ ಅರ್ಧ ಗಂಟೆ ಬಂದು ಬಿಡ್ತೀನಿ ಎಂದು ಅಮ್ಮನ ಹಣೆಗೆ ಮುತ್ತಿಟ್ಟು ಹೊರಟ. ಅಣ್ಣ ಏನೇ ಹೇಳು, ಸೀತಮ್ಮನ ನೋಡಿದ್ರೆ ಭಯ ಆಗುತ್ತೆ ನನಗೆ ಎಂದಾಗ ತಲೆಗೆ ಮೊಟಕಿ ಬೈಕ್ ಏರಿ, ನನ್ನ ಅಮ್ಮ ದೇವತೆ ಕಣೋ, ಅವಳು ನಮ್ಮ ಪಾಲಿಗೆ ದೇವರು. ಅವಳು ಯಾವತ್ತೂ ನಮ್ಮನ್ನು ಹೆದರಿಸೋದಿಲ್ಲ. ದಾರಿ ತಪ್ಪಿಸಬಾರ್ದು ಅಂತ ನಮ್ಮನ್ನು ಹತೋಟಿ ಮಾಡೋಕೆ ನೋಡ್ತಾರಷ್ಟೆ ಎಂದು ಹೇಳಿದಾಗ ಅವನ ಗಟ್ಟಿಯಾಗಿ ಹಿಡಿದ ಗೋಪಿ, ಅಣ್ಣ ನಾವು ಆಗಲೇ ತಪ್ಪು ದಾರಿ ಹಿಡಿದಿದ್ದೀವಲ್ವಾ, ದೇವರು ನಮಗೆ ಒಳ್ಳೆಯದು ಮಾಡುತ್ತಾ ಎಂದು ಕೇಳಿದಾಗ ಜೋರಾಗಿ ನಕ್ಕು, ದೇವರು ಜಾತಕ ಎಲ್ಲ ಸುಳ್ಳು ಕಣ ಗೋಪಿ. ನೋಡು, ನಾನು ಕೈ ಕಾಲು ತೆಗೆಯೋ ಪ್ರತಿಯೊಬ್ಬರ ಜೀವನ ಹೇಗಿದೆ, ನಮ್ಮ ಜೀವನ ಹೇಗಿದೆ, ಎಲ್ಲ ದೇವರು ಮಾಡೋ ರೀತಿ ಇದ್ದಿದ್ರೆ ನನಗೇನಾದರೂ ಆಗಬೇಕಿತ್ತು ಅಲ್ವಾ ಎಂದು ಜೋರಾಗಿ ನಕ್ಕು ಬಿಟ್ಟ ಅವನು. ನಂತರ ಗಾಳಿಯ ವೇಗದಲ್ಲಿ ಬೈಕ್ ಓಡಿಸಿದ್ದ. ಅವನು ದೇವರ ಮೇಲೆ ನಂಬಿಕೆ ಇಡದವನು. 6 ಅಡಿ ಎತ್ತರದ ಮನುಷ್ಯ. ಒಮ್ಮೆಯೂ ಜಿಮ್ ನೋಡದೇ ಇದ್ರೂ ಸದೃಢ ಮೈಕಟ್ಟು, ನೋಡಲು ಸುಂದರ. ಅಮ್ಮನೇ ಅವನ ಪ್ರಪಂಚ. ಆದರೆ ಅವ ಮಾಡುತ್ತಿರುವ ಕೆಲಸ ಪ್ರಪಂಚವನ್ನೇ ಎದುರು ಹಾಕಿಕೊಂಡು ಮಾಡುವ ರೌಡಿ ಶೀಟರ್. ಅದೊಂದು ಮದುವೆ ನಡೆಯುತ್ತಿದ್ದ ಜಾಗ. ಎಲ್ಲರೂ ಖುಷಿಯಿಂದ ಓಡಾಡುತ್ತಿರುವ ರೊಯ್ ಎಂದು ಬಂದು ನಿಂತಿತು ಒಂದು ಬೈಕ್. ಅದೇ ನಮ್ಮ ನಾಯಕನ ಹೊತ್ತ ಅಂಬಾರಿ. ಗಟ್ಟಿಮೇಳ ಗಟ್ಟಿಮೇಳ ಎಂದು ಪುರೋಹಿತರು ಹೇಳುವುದಕ್ಕೂ, ನಿಲ್ಲಿಸಿ ಎಂದು ಜೋರು ದನಿ ಕೇಳಿ ಬರುವುದಕ್ಕೂ ಪೂರ್ತಿ ಮಂಟಪ ಆ ದನಿಯತ್ತ ತಿರುಗಿ ನೋಡಿತು. 6 ಅಡಿ ಎತ್ತರದ ಮನುಷ್ಯ. ನೋಡಿದ ತಕ್ಷಣ ಹೀರೋ ಇರಬಹುದು ಎಂಬ ಭಾವ. ಹಾಕಿರುವ ಶರ್ಟಿನ 2 ಗುಂಡಿಗಳು ತೆರೆದಿವೆ. ಕತ್ತಿನಲ್ಲಿ ಅಮ್ಮ ಹಾಕಿರುವ ಒಂದು ಆಂಜನೇಯನ ಚೈನ್, ಮತ್ತದು ಅದೆಂಥದೋ ಸರ. ಕೈಗೆ ಬಗೆ ಬಗೆಯ ದಾರಗಳು, ಕಿವಿಯಲ್ಲಿ ಚಿಕ್ಕದಾದ ಒಂದು ರಿಂಗ್. ಕೂದಲನ್ನು ಹೇಗೆ ಬೇಕೋ ಹಾಗೆ ಬಾಚಿದಾನೆ. ಶರ್ಟ್ ಹಿಂದಿನ ಅರ್ಧ ಇನ್ಶರ್ಟ್ ಆಗಿದ್ರೆ ಮುಂದಿನ ಅರ್ಧ ಓಪನ್ ಇತ್ತು. ಒಂದು ತೋಳು ಮಡಚಿದ್ರೆ ಮತ್ತೊಂದು ಹಾಗೆ ಇತ್ತು. ಬಾಬು ಬಾಬು ಪ್ಲೀಸ್ ತಾಳಿ ಕಟ್ಟುವ ತನಕ ಕಾಯಪ್ಪ ಪ್ಲೀಸ್ ಎಂದು ಓಡಿ ಬಂದರು ಹುಡುಗಿಯ ತಂದೆ. ಇವನ ನೋಡಿದ್ದ. ಎಲ್ಲರೂ ವಿಚಿತ್ರವಾಗಿ ನೋಡುತ್ತಾ ನಿಂತಿದ್ರು. ಗೋಪಿ, ಹೋಗಿ ಆ ಹುಡುಗನ ಕೈಯಲ್ಲಿರೋ ತಾಳಿ ಜೊತೆ ಹುಡುಗಿಯ ಮೈ ಮೇಲೆ ಇರುವ ಒಡವೆ ಕಿತ್ತುಕೊಂಡು ಬಾ ಎಂದು ಹೇಳಿದ್ದೆ. ಅವನ ಕಾಲು ಹಿಡಿಯಲು ಬಾಗಿದ ಅವರು, ಪ್ಲೀಸ್ ಕಣೋ ಬಾಬು, ಇವತ್ತು ಮದುವೆ ಆದರೆ ನಾಳೆನೇ ಹಣ ತಂದು ಕೊಡ್ತೀನಿ, ನೀನು ದಯಮಾಡಿ ಮದುವೆಗೆ ಅಡ್ಡಿ ಮಾಡಬೇಡಪ್ಪ ಎಂದು ಹೇಳುವಾಗ ತುಸು ಹಿಂದೆ ಸರಿದ.
ಆ ಕಟುಮನದಲ್ಲೂ ಹಿರಿಯರ ಬಗೆಗೆ ಒಳ್ಳೆ ಭಾವ ಇತ್ತೇನೋ. ಏನಿವಾಗ ದಾದ ದುಡ್ಡು ಕೊಡೋದಿಲ್ಲ ಅಲ್ವಾ ಎಂದು ಅವ ಕೋಪದಿಂದ ಮೇಲೆದ್ದು ಅವನಿಗೆ ಕೈ ಮುಗಿದ್ರು. ಕೊಡಲ್ಲ ಅಂತ ನಾನು ಹೇಳ್ತಿಲ್ಲ ಬಾಬು, ಪ್ಲೀಸ್ ಒಂದು ದಿನ ಟೈಮ್ ಕೊಡು ಎಂದು ಬೇಡಿದ ಆತ. ಕೊಟ್ಟಿದ್ದೆ ಅಲ್ವಾ, 1 ತಿಂಗಳು ಟೈಮ್ ಕೊಟ್ಟಿದ್ದೀನಿ. ಇವತ್ತು ಅದೇನು ಮಾಡ್ತೀಯೋ ಗೊತ್ತಿಲ್ಲ. ನನ್ನ ಕೈಗೆ 2 ಲಕ್ಷ ಇಟ್ಟು ಈ ಕೈಯಲ್ಲಿ ನಿಮ್ಮ ಮಗಳಿಗೆ ಆಶೀರ್ವಾದ ಮಾಡು ಎಂದು ಪಟ್ಟು ಹಿಡಿದವನ ನೋಡಿ ಕುಳಿತುಕೊಂಡವರು, ಹೇ ಬಾಬು, ನಿನಗೆ ಒಳ್ಳೇದಾಗಲ್ಲ ಕಣೋ, ಅದೆಷ್ಟೋ ಅಯ್ಯೋ ಅನ್ನಿಸ್ತೀಯ ನಮ್ಮನ್ನ ಎಂದು ಅವರು ಶಾಪ ಹಾಕುವಾಗ ಅವರ ಕೈ ಹಿಡಿದು ತಳ್ಳಿಬಿಟ್ಟ. ಜಗನ್ ನಾನು ಜಗತ್ತನ್ನೇ ಆಡಿಸುವವನು. ಪಾಪ ಪುಣ್ಯ ನನಗೆ ಬೇಡ, ನಂಗೆ ಬೇಕಿರೋದು ಹಣ, ಅದಷ್ಟೇ ಕೊಡು ಎಂದು ಅರಚಿದ ಅವ ಕೋಪದಿಂದ. ಅದನ್ನು ನೋಡಿ ಎಲ್ಲ ಹೆದರಿ ಹೋಗಿದ್ರು. ಏ ಗೋಪಿ, ಏನೋ ನೋಡ್ತಾ ನಿಂತಿದ್ಯಾ, ಹೋಗಿ ಅವಳ ಮೈ ಮೇಲಿರೋ ಒಡವೆ ತಗೊಂಡ್ ಬಾ ಎಂದು ಹೇಳಿದಾಗ ತಲೆ ಆಡಿಸಿ ಗೋಪಿ ಮುಂದೆ ಹೆಜ್ಜೆ ಇಟ್ಟಿದ್ದ. 1 ನಿಮಿಷ ಎಂದು ಸ್ವರ ಬಂದಿತು ಅವ ನಿಂತಿದ್ದ ಜಾಗದ ಹಿಂದೆ. ಧ್ವನಿ ಬಂದ ಕಡೆ ತಿರುಗಿ ನೋಡಿದ. ಮೈತುಂಬ ಬಿಳಿಯ ಬಟ್ಟೆ ಹಾಕಿದ್ದ ಮನುಷ್ಯ ನಿಂತಿದ್ದ ಅಲ್ಲಿ. ಕೊರಳಲ್ಲಿದ್ದಪ್ಪ ಬಂಗಾರದ ಚೈನ್, ಮುಖದಲ್ಲಿ ಶಾಂತ ನಗು. ಅವರ ನೋಡಿದ್ದೆ ಅವರತ್ತ ಹೆಜ್ಜೆ ಹಾಕಿದ. ದಾದಾ, ನೀವ್ಯಾಕೆ ಬರೋದಕ್ಕೆ ಹೋದ್ರಿ? ನಾನು ಇನ್ನೊಂದು ಅರ್ಧ ಗಂಟೆಯಲ್ಲಿ ಹಣ ತಗೊಂಡು ಬರ್ತಿದ್ದೆ ಎಂದು ವಿನಯದಿಂದ ಕೈ ಕಟ್ಟಿ ಹೇಳಿದ ಅವರ ಮುಂದೆ ತಲೆ ಬಾಗಿಸಿ. ಅವ ತಲೆ ಬಾಗಿಸುವುದು ಇಬ್ಬರಿಗೆ, ಒಂದು ಅವನ ಅಮ್ಮ, ಮತ್ತೊಂದು ದಾದಾ. ಬಾಬು, ನಾನು ಏನು ಹೇಳಿದ್ದೆ ನಿನಗೆ? ಮದುವೆ ಒಂದಾಗಲಿ ಆಮೇಲೆ ಹಣ ಕೇಳು ಅಂತ ಅಲ್ವಾ? ಪಾಪ ಅಷ್ಟೊಂದು ಕೇಳ್ಕೊಳ್ತಾ ಇದ್ದಾರೆ, ಸುಮ್ಮನೆ ಬಿಟ್ಟು ಬರಬೇಕಲ್ವಾ ಎಂದು ನಗುತ್ತಾ ಹೇಳಿದಾಗ ಅವರ ನೋಡಿದವ, ನಿಮಗೆ ಗೊತ್ತಾಗಲ್ಲ ದಾದಾ, ಮಗಳ ಮೈ ಮೇಲೆ 3 ಲಕ್ಷದ ಒಡವೆ ಇದೆ, ಅಳಿಯನಿಗೆ 3 ಲಕ್ಷದ ಕಾರ್ ಕೊಡಿಸಿದ್ದಾನೆ, ಆದರೆ ನಮಗೆ ಹಣ ಮಾತ್ರ ವಾಪಸ್ ಬಂದಿಲ್ಲ. ಇವರಿಗೆಲ್ಲ ಇಂತಹ ಟೈಮಲ್ಲಿ ಹಿಡಿದುಕೊಂಡ್ರೆ ಮಾತ್ರ ಬಗ್ಗೋದು ಎಂದು ಹೇಳಿದಾಗ ಅವನ ಭುಜ ತಟ್ಟಿ, ಪರವಾಗಿಲ್ಲ ಎಂದು ಹೇಳಿದಾಗ ಓಡಿ ಬಂದ ಹುಡುಗಿಯ ಅಪ್ಪ, ತುಂಬ ಉಪಕಾರ ಆಯಿತು ದಾದಾ, ನೀವು ಎಷ್ಟು ಒಳ್ಳೆಯವರು, ಆದರೆ ನಿಮ್ಮ ಕೈ ಕೆಳಗೆ ಇರೋ ಈ ಬಾಬು ಒಂದಷ್ಟು ಕನಿಕರ ತೋರಿಸಲ್ಲ ಎಂದು ಹೇಳಿ, ನಾಳೆನೇ ಹಣ ಕೊಡ್ತೀನಿ ದಾದಾ, ಬನ್ನಿ ಮಗಳಿಗೆ ಆಶೀರ್ವಾದ ಮಾಡಿ ಎಂದು ಅವರ ಕೈ ಹಿಡಿದು ಕರೆದುಕೊಂಡು ಹೋದರು. ಅಣ್ಣ, ನನಗೇನೋ ಕೆಲಸ, ಈಗ ಜಾಗ ಖಾಲಿ ಮಾಡೋಣ ಎಂದು ಗೋಪಿ ಹೇಳಿದಾಗ ಅಲ್ಲಿಂದ ಕೋಪದಿಂದ ನಡೆದ. ಇತ್ತ ತನ್ನ ಅಕ್ಕನ ನಿಶ್ಚಿತಾರ್ಥ ನಡೆಯುತ್ತಿದ್ರೂ ಅಲ್ಲಿಗೆ ಹೋಗುವ ಅವಕಾಶ ಇಲ್ಲದೆ ತನ್ನ ಕೋಣೆಯಿಂದಲೇ ಇಣುಕಿ ನೋಡುತ್ತಿದ್ಲು ಅವಳು. ಗಂಡಿನ ಕಡೆಯವರು ಬಂದ ಮೇಲೆ ಎಲ್ಲವೂ ಅವಸರದಿಂದ ಆಗುತ್ತಿತ್ತು. ಗಂಡು ಹೆಣ್ಣಿಗೆ ಉಂಗುರ ತೊಡಿಸಿದಾಗ ಎಲ್ಲ ಚಪ್ಪಾಳೆ ತಟ್ಟಿದ್ರೆ ಅವಳ ಕಣ್ಣಿನಿಂದ ಖುಷಿಯ ನೀರು ಜಾರಿತ್ತು. ಸಮೃದ್ಧಿ ಎಂದು ಕರೆದ ಬಂದಾಗ ತಲೆಗೆತ್ತಿ ನೋಡಿದ್ಲು. ಅವಳ ಅಪ್ಪ ನಿಂತಿದ್ರು ಅಲ್ಲೇ. ಬಾಗಿಲು ತೆಗೆದು ಹಿಂದೆ ಸರಿದು ನಿಂತಾಗ ಒಳಗೆ ಬಂದರು ಅವರು. ನನ್ನ ಕ್ಷಮಿಸಿ ಬಿಡಮ್ಮ, ನಿನಗೆ ಸಿಗಬೇಕಾದ ಸೌಕರ್ಯ ಎಲ್ಲ ಒಬ್ಬ ಅಪ್ಪನಾಗಿ ಧೈರ್ಯದಿಂದ ಕೊಡಿಸುವಲ್ಲಿ ಸೋತು ಬಿಟ್ಟಿದ್ದೀನಿ ಎಂದು ಹೇಳಿದವರ ಅಪ್ಪಿ, ಪರವಾಗಿಲ್ಲ ಅಪ್ಪ, ನನಗಿಷ್ಟಾದರೂ ಪ್ರೀತಿ ನಿಮ್ಮಿಂದ ಸಿಗುತ್ತೆ ಅಲ್ವಾ, ಅಷ್ಟು ಸಾಕು ನನಗೆ ಉಸಿರಾಡೋಕೆ ಎಂದು ಹೇಳಿದವಳ ಹಣೆಗೆ ಮುತ್ತಿಟ್ಟು, ಅವರು ಇನ್ನೇನು ಊಟಕ್ಕೆ ಕೂರ್ತಾರೆ, ಅವರು ಕರೆದ್ರು ನೀನು ಬರೋದಕ್ಕೆ ಹೋಗಬೇಡ, ಅವರೆಲ್ಲ ಹೋದ್ಮೇಲೆ ಬಾ, ಸಾಕಷ್ಟು ಕೆಲಸ ಮಾಡೋದಕ್ಕೆ ಅಷ್ಟೇ ನೀನು ಬೇಕು ಎಂದು ಹೇಳುವಾಗ ಅವರ ಕೆನ್ನೆ ಹಿಂಡಿ, ಪರವಾಗಿಲ್ಲ ಡ್ಯಾಡು, ನನಗೇನು ಕೆಲಸ ಮಾಡೋದಕ್ಕೆ ಬೇಜಾರಿಲ್ಲ ಎಂದು ನಕ್ಕಳು. ಅವಳ ನಗು ನೋಡಿ ಮನಸ್ಸು ತುಂಬಿಕೊಂಡು, ಆದಷ್ಟು ಬೇಗ ನಾನು ನಿನ್ನ ಮದುವೆ ಮಾಡಬೇಕು ಕಣೋ, ನಿನ್ನ ಮದುವೆ ಸೀರೆಯಲ್ಲಿ ನೋಡಿ ಕಾಣ್ ತುಂಬಿಕೊಳ್ಬೇಕು, ಒಳ್ಳೆ ಹುಡುಗ ಸಿಕ್ಕರೆ ನಿನ್ನ ಅವನ ಕೈಗೆ ಒಪ್ಪಿಸಿ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿಬಿಟ್ರೆ ಸಾಕು ಎಂದು ಹೇಳುವಾಗ, ಏ ದರಿದ್ರ, ಬಾರೆ ಅಜ್ಜಿ ಕರಿತಾ ಇದ್ದಾರೆ ಎಂದು ಅವಳ ಚಿಕ್ಕಮ್ಮ ಕರೆದಾಗ, ಅಪ್ಪ ನಾನು ಹೋದ್ಮೇಲೆ ಆಚೆ ಬನ್ನಿ, ಚಿಕ್ಕಮ್ಮ ನೋಡಿದ್ರೆ ಬೈತಾರೆ ಎಂದು ಅವರ ಮರು ಮಾತಿಗೂ ಅವಕಾಶ ಕೊಡದೆ ಓಡಿದ್ಲು. ಅವಳು ಹೋದತ್ತ ನೋಡಿ ತಲೆ ಕಡುವಿಕೊಂಡು ತಾವು ಕೆಳಗೆ ನಡೆದರೂ ಅವಳ ಅಪ್ಪ ರಾಘವೇಂದ್ರ. ಮತ್ತೆ ಸಿಗುವ. ಕತೆ ಇಷ್ಟ ಆಗುತ್ತೆ ಅಂತ ಗೊತ್ತು. ಹೊಸ ಕತೆ ಇಂಟ್ರೊಡಕ್ಷನ್ ಹೇಗಿತ್ತು? ಕತೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಫಾಲೋ ಮಾಡಿಕೊಂಡು ಕಾಯ್ತೀರಿ ಆಯಿತಾ? ಥ್ಯಾಂಕ್ ಯು. ಸ್ವಲ್ಪ ತುಂಬ ಕೆಲಸ ಇರೋದ್ರಿಂದ ಇದೊಂದು ತಿಂಗಳು ವಾರಕ್ಕೆ 3 ಎಪಿ ಬರೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ? ಆಮೇಲೆ ಡೈಲಿ ಹಾಕ್ತೀನಿ.